ಪಿತರ ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರ ಶಾಂತಿ ನಿಮ್ಮೆಲ್ಲರಲ್ಲಿಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಲಿರುವ ಬಹುಮುಖ್ಯವಾದ ವಿಷಯ ಮರಿಯಳ ನಿಷ್ಕಳಂಕ ಜನನ. ಅನೇಕ ಕಥೋಲಿಕರಿಗೆ ತಿಳಿಯದ ಒಂದು ಸತ್ಯ, ಹಾಗೂ ಬೈಬಲ್ ಅನ್ನು ಆಳವಾಗಿ ಪಠಿಸದ ಕೆಲವು ಕಥೋಲಿಕರು ಇತರ ಕ್ರೈಸ್ತರ ಸಭೆಗಳ ಸಂಶಯಪೂರ್ಣ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಕಷ್ಟವಾಗುವ ಒಂದು ವಿಷಯ. ಈ ಧ್ವನಿ ಸುರುಳಿಯನ್ನು ಕಥೋಲಿಕರಿಗೆ ಮರಿಯಳಲ್ಲಿನ ವಿಶ್ವಾಸ, ಭಕ್ತಿ, ಗೌರವ ಮತ್ತು ಪ್ರೀತಿಯನ್ನು ಹೆಚ್ಚಿಸಲೆಂದು ಚದುರಿ ಹೋಗಿರುವ ಇತರ ಸಭೆಗಳ ಕ್ರೈಸ್ತರಿಗೆ ಬೈಬಲ್ ಮೂಲಕವೇ ಉತ್ತರ ಕೊಟ್ಟು ತಮ್ಮ ತಾಯಿ ಧರ್ಮಸಭೆಗೆ ಮತ್ತೆ ಬಂದು ಸೇರಿಕೊಳ್ಳಲು ಉಪಯೋಗವಾಗಬೇಕೆಂದೂ ತಯಾರಿಸಲಾಗಿದೆ. ಮಾತೆ ಮರಿಯ ಮತ್ತು ಅವರ ನಿಷ್ಕಳಂಕ ಜನನ. ಮರಿಯಳ ನಿಷ್ಕಳಂಕ ಜನನದ ಬಗ್ಗೆ ತಿಳಿಯಲು ನಾವು ಮೊದಲು ಈ ಕಳಂಕ ಅಥವಾ ಪಾಪ ಮತ್ತು ಜನ್ಮ ಪಾಪದ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ದೇವರಿಗೆ ಮತ್ತು ಅವರ ಆಜ್ಞೆಗೆ ವಿರುದ್ಧವಾಗಿ ಮಾಡಲಾಗುವ ಆಯ್ಕೆ ಮತ್ತು ಕ್ರಿಯೆಯೇ ಪಾಪ ಅಥವಾ ಕಳಂಕ. ಏದೆನ್ ತೋಟದಲ್ಲಿ ಆದಾಮ ಮತ್ತು ಏವ ದೇವರ ಆಜ್ಞೆಗೆ ವಿರುದ್ಧ ಸೈತಾನನ ಪ್ರಚೋದನೆಯಿಂದ ಈ ಲೋಕಕ್ಕೂ ಹಾಗೂ ಪ್ರತಿಯೊಂದು ಮನುಷ್ಯರಿಗೂ ಗರ್ಭದಿಂದ ಹರಡುವಂತೆ ಮಾಡಿದ ಮೊದಲ ಪಾಪಕ್ಕೆ ಜನ್ಮ ಪಾಪ ಎಂದು ಕರೆಯಲಾಗುತ್ತದೆ. ಈ ಜನ್ಮ ಪಾಪವು ಪ್ರತಿಯೊಂದು ಮನುಷ್ಯನಿಗೂ ತನ್ನ ತಾಯಿಯ ಗರ್ಭದಿಂದಲೇ ಅಂಟಿಕೊಂಡು ಬರುವಂತದ್ದಾಗಿದೆ. ಆದರೆ ದೇವರು ಸಂತ ಮರಿಯಳನ್ನು ಈ ಜನ್ಮ ಪಾಪದಿಂದ ಜನಿಸದಂತೆ ಮಾಡಿದರು ಎಂದು ಕಥೋಲಿಕ ಸಭೆಯ ಮತ್ತು ಆದಿ ಕ್ರೈಸ್ತರ ವಿಶ್ವಾಸವನ್ನು ಮರಿಯಳ ನಿಷ್ಕಳಂಕ ಜನನ ಎಂದು ಕರೆಯಲಾಗುತ್ತದೆ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 48ರಲ್ಲಿ, ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವಜನಾಂಗ ಎಂದು ಮರಿಯಳನ್ನು ಹೊರತುಪಡಿಸಿ ಸಂಪೂರ್ಣ ಬೈಬಲಿನಲ್ಲಿ ಬೇರೆ ಯಾವ ಸ್ತ್ರೀಯೂ ಹೇಳಿಕೊಂಡಿಲ್ಲ. ಧನ್ಯಳು ಎಂದು ಕನ್ನಡದಲ್ಲಿ ಅನುವಾದವಾಗಿರುವ ಇಂಗ್ಲಿಷ್ ಪದ ಬ್ಲೆಸ್ಸಡ್ ಎಂದಾಗಿದೆ. ಇದರ ಅರ್ಥ ದೇವರಿಂದ ವಿಶೇಷ ಅನುಗ್ರಹವನ್ನು ಪಡೆದ ಒಂದು ಸ್ತ್ರೀ ಎಂದಾಗಿದೆ. ಹೊಸ ಒಡಂಬಡಿಕೆಯ ಕಾಲದಿಂದ ಯೇಸುವಿನ 2ನೇ ಬರುವಣಿಗೆವರೆಗಿನ ಸರ್ವ ಜನಾಂಗ ತನ್ನನ್ನು ದೇವರಿಂದ ವಿಶೇಷ ಅನುಗ್ರಹ ಪಡೆದ ಸ್ತ್ರೀ ಎಂದು ಕರೆದು ಗೌರವಿಸುತ್ತಾರೆ ಎಂದು ಮರಿಯಳು 2000 ವರ್ಷಗಳ ಹಿಂದೆಯೇ ತನ್ನ ಸ್ತುತಿಗೀತೆಯಲ್ಲಿ ಪ್ರವಾದಿಸಿದ್ದಳು. ಹೀಗಾಗಿ ಕಥೋಲಿಕರು ಮರಿಯಳನ್ನು ಧನ್ಯಳು ಎಂದು ಕರೆಯುವುದು ಯಾವುದೇ ಮಾನವ ನಿರ್ಮಿತ ಶಕ್ತಿಯಿಂದ ಅಲ್ಲ, ಬದಲಾಗಿ ಪವಿತ್ರಾತ್ಮ ಭರಿತಳಾಗಿ ಹೇಳಿದ ಮರಿಯಳ ಪ್ರವಾದನೆಯನ್ನು ಪೂರ್ಣಗೊಳಿಸಲೆಂದು ದೇವರೇ ಮಾಡಿರುವ ಯೋಜನೆ ಇದಾಗಿದೆ. ಇದಕ್ಕೆ ಕಾರಣ ಏನಾಗಿರಬಹುದು? ದೇವರು ತಮ್ಮ ವಿಶೇಷ ಒಲವಿನಿಂದ ಮತ್ತು ಲೋಕರಕ್ಷಣಾ ಯೋಜನೆಯ ಸಲುವಾಗಿ ಮರಿಯಳನ್ನು ಪಾಪದಿಂದ ಸಂಪೂರ್ಣವಾಗಿ ದೂರವಿಟ್ಟು ಸಂರಕ್ಷಿಸಿದ್ದರು. ದೇವರು ಮನುಷ್ಯ ರೂಪ ತಳೆದು ಈ ಭೂಮಿಗೆ ಬರಲು ಒಂದು ಸ್ತ್ರೀಯ ಅವಶ್ಯಕತೆ ಇತ್ತು. ದೇವರ ಈ ಮನುಷ್ಯ ರೂಪಕ್ಕೆ ತಾಯಿಯ ಗರ್ಭದಿಂದ ಹರಡುವ ಜನ್ಮ ಪಾಪವು ಯೇಸುವಿಗೆ ಹರಡಬಾರದೆಂದು ಆ ತಾಯಿಯನ್ನೇ ಜನ್ಮ ಪಾಪದಿಂದ ವಿಮುಕ್ತಳಾಗಿ ಜನಿಸುವಂತೆ ಮಾಡಿದರು. ಆದ್ದರಿಂದ ದೇವರು ಮರಿಯಳನ್ನು ಜನ್ಮ ಪಾಪದಿಂದ ಜನಿಸದಂತೆ ಪ್ರತ್ಯೇಕಿಸಿದ್ದರು. ಈ ಸಿದ್ಧಾಂತ ಅಥವಾ ತತ್ವವನ್ನು ಮರಿಯಳ ನಿಷ್ಕಳಂಕ ಜನನ ಅಥವಾ ಇಂಗ್ಲಿಷ್ನಲ್ಲಿ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಆಫ್ ಮೇರಿ ಎಂದು ಕರೆಯಲಾಗಿದೆ. ಇದರ ಅರ್ಥ ಮರಿಯಳಿಗೆ ರಕ್ಷಕನ ಅವಶ್ಯಕತೆಯೇ ಇಲ್ಲವೆಂದು ಅಲ್ಲ, ಏಕೆಂದರೆ ಅವರೇ ತಮ್ಮ ಸ್ತುತಿಗೀತೆಯಲ್ಲಿ ಎನ್ನಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತದೆ ಮುಕ್ತಿದಾತ ಅಥವಾ ರಕ್ಷಕನಾದ ದೇವನಲ್ಲಿ ಎಂದಿದ್ದಾರೆ. ಪಾಪದ ಕುಳಿಯಿಂದ ರಕ್ಷಿಸಲ್ಪಡುವ ನಮ್ಮಂತವರ ಬದಲಾಗಿ ಪಾಪದ ಕಲೆಯಿಲ್ಲದಂತೆಯೇ ಮರಿಯಳನ್ನು ಸಂರಕ್ಷಿಸಲ್ಪಡಲಾಗಿತ್ತು. ಆದಿಕಾಂಡ ಅಧ್ಯಾಯ 3 15ನೇ ವಾಕ್ಯದಲ್ಲಿ, ಹಗೆತನವಿರಿಸುವೆ ನಿನಗೂ ಈ ಸ್ತ್ರೀಗೂ ಎಂದು ಸೈತಾನನಿಗೆ ಹೇಳುತ್ತಾ ದೇವರು ಮರಿಯಳ ಈ ನಿಷ್ಕಳಂಕ ಜನನವನ್ನು ಪ್ರವಾದಿಸಿದ್ದರು. ಈ ವಾಕ್ಯವನ್ನು ದೇವರು ಸೈತಾನನಿಗೆ ಅವನ ಸರ್ವನಾಶದ ಬಗ್ಗೆ ಪ್ರವಾದಿಸುವಾಗ ಹೇಳಲಾಯಿತು. ಇಲ್ಲಿ ದೇವರು ಸ್ತ್ರೀ ಎಂದು ಏವಳನ್ನು ಸೂಚಿಸದೆ ಬೇರೊಬ್ಬ ಭವಿಷ್ಯದಲ್ಲಿ ಬರಲಿರುವ ಮತ್ತು ಸೈತಾನನನ್ನು ಶಾಶ್ವತವಾಗಿ ದ್ವೇಷಿಸುವ ಸ್ತ್ರೀಯನ್ನು ಸೂಚಿಸುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ಅರ್ಥೈಸುತ್ತದೆ. ಏಕೆಂದರೆ ಏವಳು ಈಗಾಗಲೇ ಸೈತಾನನ ಮೋಡಿಗೆ ಬಿದ್ದು ಪಾಪಿಯಾಗಿದ್ದಾಳೆ ಮತ್ತು ಈ ಭೂಮಿಗೆ ನಾಶವನ್ನು ತಂದಿದ್ದಾಳೆ. ಆದ್ದರಿಂದ ಈ ಸ್ತ್ರೀ ಏವಳಾಗಲು ಸಾಧ್ಯವೇ ಇಲ್ಲ. ದೇವರು ಸೈತಾನನನ್ನು ಸಂಪೂರ್ಣವಾಗಿ ದ್ವೇಷಿಸುವ ಬೇರೊಬ್ಬ ಹೊಸ ಸ್ತ್ರೀಯ ಬಗ್ಗೆ ಇಲ್ಲಿ ಪ್ರವಾದಿಸುತ್ತಿದ್ದಾರೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ಸಂಪೂರ್ಣ ವಾಕ್ಯ ಹೀಗೆನ್ನುತ್ತದೆ, ಹಗೆತನವಿರಿಸುವೆನು ನಿನಗೂ ಸ್ತ್ರೀಗೂ.
ನಿನ್ನ ಸಂತಾನಕ್ಕೂ ಅವಳ ಸಂತಾನಕ್ಕೂ, ಜಜ್ಜುವುದವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನಾ ಸಂತಾನದ ಹಿಮ್ಮಡಿಯನ್ನು. ಇಂಗ್ಲಿಷಿನಲ್ಲಿ ಐ ವಿಲ್ ಪುಟ್ ಎನ್ಮಿನಿಟಿ ಬಿಟ್ವೀನ್ ಯು ಆ್ಯಂಡ್ ದ ವುಮನ್ ಆ್ಯಂಡ್ ಬಿಟ್ವೀನ್ ಯುವರ್ ಸೀಡ್ ಆ್ಯಂಡ್ ಹರ್ ಸೀಡ್. ಹಿ ಶಲ್ ಬ್ರೂಸ್ ಯುವರ್ ಹೆಡ್ ಆ್ಯಂಡ್ ಯು ಶಲ್ ಬ್ರೂಸ್ ಹಿಸ್ ಹೀಲ್. ಇಲ್ಲಿ ದೇವರು ಅ ವುಮನ್ ಎಂದು ಹೇಳದೆ ದ ವುಮನ್ ಎಂದು ಹೇಳುತ್ತಿದ್ದಾರೆ. ಅಂದರೆ ಇತರ ಸ್ತ್ರೀಯರಲ್ಲಿ ಒಬ್ಬಳು ಎಂದು ಹೇಳದೆ ಸ್ತ್ರೀಯರಲ್ಲೆಲ್ಲ ಆರಿಸಲಾದ ಬಹುಮುಖ್ಯವಾದ ಒಂದು ಸ್ತ್ರೀ ಎಂದು ಅರ್ಥ. ಹಾಗಾದರೆ ಸೈತಾನನನ್ನು ಮತ್ತು ಅವನ ಫಲವಾದ ಪಾಪವನ್ನು ದ್ವೇಷಿಸುವ ಆ ಒಂದೇ ಒಂದು ಸ್ತ್ರೀ ಯಾರಾಗಿರಬಹುದು? ಈ ವಾಕ್ಯ ಅಂದರೆ ಜಜ್ಜುವುದವಳ ಸಂತಾನ ನಿನ್ನ ತಲೆಯನ್ನು ಅಥವಾ ಜಜ್ಜುವುದವಳ ಸಂತಾನದ ಫಲ ನಿನ್ನ ಕಪಾಲವನ್ನು ಎಂಬ ವಾಕ್ಯದಲ್ಲಿ ದೇವರು ಯೇಸು ಸೈತಾನನ ಕಪಾಲವನ್ನು ಜಜ್ಜುವುದರ ಬಗ್ಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ಎಂದು ಅರ್ಥೈಸುತ್ತದೆ. ಏಕೆಂದರೆ ಯೇಸು ಕಲ್ವಾರಿ ಬೆಟ್ಟದ ಕಪಾಲ ಅಥವಾ ಗೋಲ್ಗೊಥಾ ಎಂಬ ಸ್ಥಳದಲ್ಲಿ ತನ್ನ ಶಿಲುಬೆಯಿಂದ ಸೈತಾನನನ್ನು ಅವನ ಫಲವಾದ ಪಾಪವನ್ನು ಜಯಿಸಿದರು ಅಥವಾ ಜಜ್ಜಿದರು. ಇದು ಸತ್ಯ ಸಂಗತಿ ಎಂದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಹಾಗಾದರೆ ಈ ಸಂಗತಿ ನಿಜವಾದಲ್ಲಿ ಈ ಸೈತಾನನನ್ನು ಜಜ್ಜಿದ ಯೇಸುವನ್ನು ತನ್ನ ಉದರದ ಫಲವಾಗಿ ಕೊಟ್ಟ ಕನ್ಯಾ ಮರಿಯಳೇ ಆ ಸ್ತ್ರೀ ಎಂದು ಖಚಿತವಾಗುತ್ತದೆ. ಆದ್ದರಿಂದಲೇ ಪವಿತ್ರಾತ್ಮರು ಎಲಿಜಬೆತಳ ಬಾಯಿಯಿಂದ ಮರಿಯಳನ್ನು ಸ್ತ್ರೀಯರಲ್ಲೆಲ್ಲ ಧನ್ಯಳಾದ ಸ್ತ್ರೀ ಎಂದು ಕರೆದರು. ಈ ಎಲ್ಲ ವಾಕ್ಯಗಳು ನೆರವೇರಬೇಕೆಂದೂ ಆ ಸ್ತ್ರೀ ಮರಿಯಳೆಂದು ನಮಗೆ ಖಚಿತವಾಗಿಸಬೇಕೆಂದೂ ಈ ದೈವಿಕ ಯೋಜನೆ ನೆರವೇರಬೇಕೆಂಬ ಕಾರಣದಿಂದಲೂ ಯೇಸು ತನ್ನ ತಾಯಿಯನ್ನು ಬೈಬಲ್ನಲ್ಲಿ ಮಾತೆ ಅಥವಾ ಅಮ್ಮ ಎಂದು ಕರೆಯದೆ ಪ್ರತಿಯೊಂದು ಕಡೆಯೂ ಸ್ತ್ರೀ ಎಂದು ಕರೆದಿದ್ದಾರೆ. ಈಗ ಬಹುಮುಖ್ಯವಾದ ಒಂದು ಭಾಗಕ್ಕೆ ಹೋಗೋಣ. ಅದು ಮಾದರಿ ಶಾಸ್ತ್ರ ಅಥವಾ ಶಾಸ್ತ್ರಕ್ರಮ, ಇಂಗ್ಲಿಷ್ನಲ್ಲಿ ಟೈಪಾಲಜಿ. ಸಂತ ಪೌಲರು ತಮ್ಮ ಪತ್ರಗಳಲ್ಲಿ ಕೆಲವು ಬಾರಿ ಯೇಸುವನ್ನು ಹಳೆಯ ಒಡಂಬಡಿಕೆಯ ಆದಾಮನಿಗೆ ಹೋಲಿಸುತ್ತಾರೆ. ಯೇಸು ಸ್ವಾಮಿಯು ಕೂಡ ತಮ್ಮನ್ನೇ ತಾವು ಮೋಶೆಯ ಕಂಚಿನ ಸರ್ಪಕ್ಕೆ, ಯೋನ ಪ್ರವಾದಿಗೆ ಸಮಾಂತರಿಸಿ ಬೋಧಿಸಿದ್ದಾರೆ. ಈ ರೀತಿಯ ಹಳೆಯ ಒಡಂಬಡಿಕೆಯ ವ್ಯಕ್ತಿ ಮತ್ತು ನಿದರ್ಶನಗಳನ್ನು ಹೊಸ ಒಡಂಬಡಿಕೆಯ ವ್ಯಕ್ತಿ ಮತ್ತು ನಿದರ್ಶನಗಳಿಗೆ ಸಮಾಂತರಿಸಿ ನೋಡುವ ವಿಧಾನಕ್ಕೆ ಟೈಪಾಲಜಿ ಅಥವಾ ಮಾದರಿ ಶಾಸ್ತ್ರ ಎಂದು ಕರೆಯುತ್ತಾರೆ. ಯೇಸುವಿನಂತೆಯೇ ಅನುಕರಿಸುವ ನಾವು ಕೂಡ ಈ ಮಾದರಿ ಶಾಸ್ತ್ರವನ್ನು ಮರಿಯಳಿಗೆ ಬಳಸಿ ನೋಡೋಣ. ವಿಮೋಚನಾ ಕಾಂಡ 40ನೇ ಅಧ್ಯಾಯದಲ್ಲಿ ಮೋಶೆ ನಿರ್ಮಿಸಿದ ದೇವರ ಗುಡಾರವನ್ನು ಲೂಕನ ಶುಭ ಸಂದೇಶದ 1ನೇ ಅಧ್ಯಾಯದಲ್ಲಿ ಮೇರಿ ಮಾತೆಯನ್ನು ಹೋಲಿಸಿ ನೋಡಬಹುದು. ವಿಮೋಚನಾ ಕಾಂಡ 40ನೇ ಅಧ್ಯಾಯ ವಾಕ್ಯಗಳು 34ರಿಂದ 35. ಆಗ ಮೇಘವೊಂದು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಸರ್ವೇಶ್ವರನ ತೇಜಸ್ಸು ಗುಡಾರವನ್ನು ಆವರಿಸಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿ ಇದ್ದುದರಿಂದಲೂ ಸರ್ವೇಶ್ವರನ ತೇಜಸ್ಸು ಗುಡಾರದೊಳಗೆ ಆವರಿಸಿದ್ದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಈ ವಾಕ್ಯವನ್ನು ಹೊಸ ಒಡಂಬಡಿಕೆಯಲ್ಲಿ ಮರಿಯಳಿಗೆ ಹೋಲಿಸಿ ನೋಡೋಣ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 35ನೇ ವಾಕ್ಯ. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ಈ ಎರಡೂ ವಾಕ್ಯಗಳಲ್ಲೂ ಬಳಸಲಾದ ಬಹುಮುಖ್ಯವಾದ ಒಂದು ಶಬ್ದ ಆವರಿಸು ಎಂಬುದು. ಇಂಗ್ಲಿಷಿನಲ್ಲಿ ಓವರ್ ಶ್ಯಾಡೋ ಎಂದು, ಗ್ರೀಕ್ನಲ್ಲಿ ಎಪಿಸ್ಕಿಯಾಸಿ ಎಂದಾಗಿದೆ. ಈ ಎರಡೂ ವಾಕ್ಯಗಳಲ್ಲಿಯೂ ಪರಾತ್ಪರ ದೇವರ ಶಕ್ತಿ ಆವರಿಸುವುದರ ಬಗ್ಗೆ ಉಲ್ಲೇಖವಾಗಿದೆ. ಹಳೆಯ ಒಡಂಬಡಿಕೆಯ ಗುಡಾರದ ಮೇಲೆ ಸರ್ವೇಶ್ವರ ದೇವರ ತೇಜಸ್ಸು ಆವರಿಸಿದ್ದರಿಂದ ಆ ಸ್ಥಳ ಪವಿತ್ರವಾಗಿತ್ತು ಮತ್ತು ಅಲ್ಲಿ ದೇವರ ಪ್ರಸನ್ನತೆ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಮರಿಯಳನ್ನು ಪರಾತ್ಪರ ದೇವರ ಶಕ್ತಿ ಆವರಿಸುವಾಗ ಮರಿಯಳಲ್ಲಿಯೂ ಆ ದೇವರ ಪ್ರಸನ್ನತೆ ಇತ್ತು. ಹೀಗಾಗಿ ಆ ಗುಡಾರದ ಅತಿ ಪವಿತ್ರ ಸ್ಥಳ ಅಥವಾ ಹೋಲಿ ಆಫ್ ಹೋಲೀಸ್ ಸ್ಥಳಕ್ಕೆ ಕೊಡುವ ಗೌರವವನ್ನು
ನಾವು ಮರಿಯಳಿಗೂ ಕೊಡಬೇಕಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಶಬ್ದ ಈ ಕಾರಣದಿಂದ ಎಂಬುದು. ಅಂದರೆ ಇದರ ಅರ್ಥ ದೇವರ ಶಕ್ತಿ ಆವರಿಸಿದ್ದರಿಂದ ಮಾತ್ರ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ಎಂದು ದೇವದೂತನು ಹೇಳುತ್ತಿದ್ದಾನೆ. ಇನ್ನೊಂದು ಮಾದರಿ ಶಾಸ್ತ್ರವನ್ನು ಬಳಸಿ ಮರಿಯಳನ್ನು ಹಳೆ ಒಡಂಬಡಿಕೆಯ ಮಂಜೂಷದ ಪೆಟ್ಟಿಗೆಗೆ ಹೋಲಿಸಿ ನೋಡೋಣ. ಮಂಜೂಷದ ಪೆಟ್ಟಿಗೆಯಲ್ಲಿ ಏನೇನಿದ್ದವು ಎಂದು ಸಂತ ಪೌಲರು ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಮಗೆ ವಿವರಿಸುತ್ತಾರೆ. ಅವು 10 ಆಜ್ಞೆಗಳನ್ನು ಒಳಗೊಂಡ ಕಲ್ಲಿನ ಆಕಾರದಲ್ಲಿದ್ದ ದೇವರ ವಾಕ್ಯ ಮತ್ತು ಮನ್ನಾ ಅಥವಾ ಸ್ವರ್ಗೀಯ ರೊಟ್ಟಿ ಮತ್ತು ಸಂಪೂರ್ಣವಾಗಿ ಒಣಗಿ ಮತ್ತೆ ಚಿಗುರಿದ ಆರೋನನ ದಂಡ. ಈ ವಸ್ತುಗಳನ್ನು ಹೊರಲಾದ ಮಂಜೂಷ ಪೆಟ್ಟಿಗೆಯನ್ನು ಮರಿಯಳಿಗೆ ಹೋಲಿಸಿ ನೋಡೋಣ. ಕನ್ಯಾ ಮರಿಯಳು ತನ್ನ ಗರ್ಭದಲ್ಲಿ ಪ್ರಭು ಯೇಸು ಅಂದರೆ ಜೀವಂತ ದೇವರ ವಾಕ್ಯ ಮತ್ತು ಸ್ವರ್ಗದಿಂದಿಳಿದ ಜೀವಂತ ರೊಟ್ಟಿ ಮತ್ತು ಪುನರ್ಜೀವ ಪಡೆದು ಲೋಕವನ್ನು ಕಬ್ಬಿಣದ ದಂಡದಿಂದ ಆಳುವ ಅರಸನನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿದ್ದಳು. ಮಂಜೂಷ ಪೆಟ್ಟಿಗೆಯಲ್ಲಿ 10 ಆಜ್ಞೆಗಳನ್ನು ಒಳಗೊಂಡ ಕಲ್ಲಿನ ಹಲಗೆಯ ಆಕಾರದಲ್ಲಿದ್ದ ದೇವರ ವಾಕ್ಯವಿತ್ತು. ಹೊಸ ಒಡಂಬಡಿಕೆಯಲ್ಲಿ ಸಂತ ಯೋಹಾನರ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ ಯೇಸುವೇ ಆ ವಾಕ್ಯ ಎಂದು ಹೇಳಲಾಗಿದೆ. ಮಂಜೂಷದ ಪೆಟ್ಟಿಗೆಯಲ್ಲಿ ಮನ್ನಾ ಅಥವಾ ಸ್ವರ್ಗೀಯ ರೊಟ್ಟಿ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಸಂತ ಯೋಹಾನರ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸುವೇ ಆ ಸ್ವರ್ಗೀಯ ರೊಟ್ಟಿ ಅಥವಾ ಮನ್ನಾ ಎಂದು ಹೇಳಿಕೊಳ್ಳುತ್ತಾರೆ. ಮಂಜೂಷ ಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಒಣಗಿ ಮತ್ತೆ ಚಿಗುರಿದ ಆರೋನನ ದಂಡವಿತ್ತು. ಹೊಸ ಒಡಂಬಡಿಕೆಯಲ್ಲಿ ಸತ್ತು ಪುನರುತ್ಥಾನರಾದ ಯೇಸುವನ್ನು ಸಂತ ಯೋಹಾನರ ಪ್ರಕಟಣೆ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕಬ್ಬಿಣದ ದಂಡದಿಂದ ಆಳುವ ಅರಸ ಎಂದು ಯೇಸುವನ್ನು ಕರೆಯಲಾಗಿದೆ. ಹೀಗಾಗಿ ದೇವರ ವಾಕ್ಯ, ಮನ್ನಾ ಮತ್ತು ದಂಡವನ್ನು ಹೊತ್ತ ಮಂಜೂಷದ ಪೆಟ್ಟಿಗೆಯನ್ನು ದೇವರು ಕಳಂಕವಿಲ್ಲದ ಚಿನ್ನದಿಂದ ತಯಾರಿಸಿ ಮತ್ತು ತಮ್ಮನ್ನು ಆರಾಧಿಸಲಾದ ಮಹಾದೇವಾಲಯದ ಅತಿ ಪವಿತ್ರ ಸ್ಥಳದಲ್ಲಿ ಇರಿಸಿ ಅದನ್ನು ಯಾವ ಸಾಮಾನ್ಯ ಮನುಷ್ಯನು ಮುಟ್ಟದಂತೆ ಪ್ರತ್ಯೇಕಿಸಿ ತಮ್ಮ ಪ್ರಸನ್ನತೆಯಿಂದ ಆವರಿಸಿಕೊಂಡಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಅದೇ ದೇವರ ವಾಕ್ಯ, ಮನ್ನಾ ಮತ್ತು ದಂಡವಾಗಿರುವ ಸಾಕ್ಷಾತ್ ದೇವರನ್ನೇ ಹೊತ್ತ ಮರಿಯಳನ್ನು ದೇವರು ಇನ್ನೆಷ್ಟು ಪವಿತ್ರೀಕರಿಸಿ ತಮ್ಮ ಪ್ರಸನ್ನತೆಯಿಂದ ತುಂಬಿಸಿರಬೇಕು ಅಲ್ಲವೇ? ಏಕೆಂದರೆ ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಮಂಜೂಷದ ಪೆಟ್ಟಿಗೆಯ ಕೃಪಾಸನವನ್ನು ದೇವರ ಸಾನ್ನಿಧ್ಯವನ್ನು ಸೂಚಿಸುವ ಕೆರೂಬಿಯನ್ನರ ರೆಕ್ಕೆಗಳು ಆವರಿಸಿದ್ದವು ಎಂಬ ವಾಕ್ಯದಲ್ಲೂ ಇದೇ ಗ್ರೀಕ್ ಪದ ಎಪಿಸ್ಕಿಯಾಸಿ ಎಂಬ ಶಬ್ದವನ್ನು ಬಳಸಲಾಗಿದೆ. ಇದರ ಅರ್ಥ ಮಂಜೂಷ ಪೆಟ್ಟಿಗೆಯನ್ನು ಆವರಿಸಿದ ಅದೇ ದೇವರ ಶಕ್ತಿ ಹೊಸ ಒಡಂಬಡಿಕೆಯಲ್ಲಿ ಮರಿಯಳನ್ನೂ ಆವರಿಸಿತು ಎಂದಾಗಿದೆ. ಮಂಜೂಷ ಪೆಟ್ಟಿಗೆಯು ದೇವರ ಆಜ್ಞೆಯ ಪ್ರಕಾರ ಪರಿಶುದ್ಧ ಮತ್ತು ನಿಷ್ಕಳಂಕ ಬಂಗಾರದಿಂದ ನಿರ್ಮಿಸಲಾಗಿತ್ತು ಮತ್ತು ಅದು ಅತಿ ಪವಿತ್ರವಾಗಿತ್ತು ಎಂದು ಪವಿತ್ರ ಗ್ರಂಥ ಹೇಳುತ್ತದೆ. ಈ ಮಂಜೂಷ ಪೆಟ್ಟಿಗೆ ಎಷ್ಟು ಪವಿತ್ರ ನಿಷ್ಕಳಂಕವಾಗಿತ್ತೆಂದರೆ ಯಾವ ಸಾಮಾನ್ಯ ಮನುಷ್ಯನೂ ಇದನ್ನು ಮುಟ್ಟುವಂತಿರಲಿಲ್ಲ. 2ನೇ ಸಾಮುವೇಲನ ಗ್ರಂಥ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 7ರಲ್ಲಿ ಉಜ್ಜ ಎಂಬುವನು ಮಂಜೂಷ ಪೆಟ್ಟಿಗೆಯನ್ನು ಸ್ಥಿರವಾಗಿಡಲೆಂದು ಮುಟ್ಟುತ್ತಾನೆ, ಕೂಡಲೇ ಅದೇ ಸ್ಥಳದಲ್ಲಿ ಸತ್ತು ಬೀಳುತ್ತಾನೆ. ಹೀಗಾಗಿ ಪ್ರಧಾನ ಯಾಜಕರು ಮಾತ್ರ, ಅದರಲ್ಲೂ ವರ್ಷಕ್ಕೆ 1 ದಿನ ಮಾತ್ರ, ಅಂದರೆ ಯಹೂದ್ಯರ ಉಪವಾಸದ ದಿನವಾದ ಯೋಮ್ ಕಿಪ್ಪುರ್ ದಿನದಂದು ಮಾತ್ರ ಆ ಪ್ರಧಾನ ಯಾಜಕ ಅದರ ಸನ್ನಿಧಿಗೆ ಹೋಗಬಹುದಾಗಿತ್ತು. 2ನೇ ಸಾಮುವೇಲನ ಗ್ರಂಥದಲ್ಲಿ ಪ್ರಸ್ತಾಪಿಸಲಾಗಿರುವ ಮಂಜೂಷದ ಪೆಟ್ಟಿಗೆಗೂ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾಗಿರುವ ಮರಿಯಳಿಗೂ ಹೋಲುವ ಇನ್ನೂ ಅನೇಕ ನಿದರ್ಶನಗಳಿವೆ. ದಾವೀದನು ಜುದೇಯದ ಗುಡ್ಡ ಪ್ರದೇಶದ ಅಬಿನಾದಾಬನ ಮನೆಯಲ್ಲಿ ಮಂಜೂಷದ ಪೆಟ್ಟಿಗೆಯನ್ನು ಸಂಧಿಸುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಎಲಿಜಬೆತಳು ಅದೇ ಜುದೇಯದ ಗುಡ್ಡ ಪ್ರದೇಶದಲ್ಲಿರುವ ತನ್ನ ಮನೆಯಲ್ಲಿ ಮರಿಯಳನ್ನು ಸಂಧಿಸುತ್ತಾಳೆ. ದಾವೀದನು ಮಂಜೂಷ ಪೆಟ್ಟಿಗೆಯ ಎದುರು ಪೂರ್ಣಾವೇಶದಿಂದ ಕುಣಿದಾಡುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಎಲಿಜಬೆತಳ ಗರ್ಭದಲ್ಲಿದ್ದ ಶಿಶು ಅಂದರೆ ಸ್ನಾನಿಕ ಯೋವಾನ ತನ್ನ ಎದುರು ನಿಂತಿದ್ದ ಮರಿಯಳ ಸ್ವರ ಕೇಳಿದ್ದೇ ಕುಣಿದಾಡುತ್ತಾನೆ. ದಾವೀದನು ದೇವರ ಮಂಜೂಷದ ಪೆಟ್ಟಿಗೆ ನನ್ನ ಬಳಿ ಬರುವುದಾದರೂ ಹೇಗೆ ಎನ್ನುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಎಲಿಜಬೆತಳು ಮರಿಯಳಿಗೆ
ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬರುವುದಾದರೂ ಎಂಥ ಭಾಗ್ಯ ಎನ್ನುತ್ತಾಳೆ. ಮಂಜೂಷದ ಪೆಟ್ಟಿಗೆ 3 ತಿಂಗಳು ಒಂದು ಮನೆಯಲ್ಲಿ ತಂಗಿದ್ದು ನಂತರ ದಾವೀದನ ಊರಿಗೆ ಹೋಗುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಮರಿಯಳು ಎಲಿಜಬೆತಳ ಮನೆಯಲ್ಲಿ 3 ತಿಂಗಳು ತಂಗಿದ್ದು ನಂತರ ತನ್ನ ಊರಿಗೆ ಹೋಗುತ್ತಾಳೆ. ಹೀಗಾಗಿ ಸಂತ ಯೋಹಾನರ ಪ್ರಕಾರ ಮಂಜೂಷದ ಪೆಟ್ಟಿಗೆಯಲ್ಲಿದ್ದ ದೇವರ ವಾಕ್ಯ ಮನುಷ್ಯ ರೂಪ ತಾಳಿ ಯೇಸುವಾಗಬೇಕಾದರೆ, ಈ ಮಾದರಿಶಾಸ್ತ್ರದ ಪ್ರಕಾರ ಅದೇ ದೇವರ ವಾಕ್ಯವನ್ನು ಹೊತ್ತ ಮಂಜೂಷದ ಪೆಟ್ಟಿಗೆಯೇ ಮನುಷ್ಯ ರೂಪ ತಾಳಿ ಮರಿಯಳಾಗಬೇಕಾಗುತ್ತದೆ ಅಲ್ಲವೇ? ಇದನ್ನು ನಾವು ಮಾತ್ರ ಅಲ್ಲ, ಯೇಸುವಿನ ಅತಿ ಪ್ರೀತಿಯ ಶಿಷ್ಯರಾದ ಸಂತ ಯೋಹಾನರು ಕೂಡ ದೃಢೀಕರಿಸುತ್ತಾರೆ. ಈ ರೀತಿಯ ಇನ್ನೊಂದು ಮಾದರಿಶಾಸ್ತ್ರವು ನಮ್ಮನ್ನು ಬೈಬಲಿನ ಮೊದಲ ಪುಸ್ತಕವಾದ ಆದಿಕಾಂಡದ 37ನೇ ಅಧ್ಯಾಯದ ಮತ್ತು ಬೈಬಲಿನ ಕೊನೆಯ ಪುಸ್ತಕವಾದ ಪ್ರಕಟಣೆಯ 12ನೇ ಅಧ್ಯಾಯದ ಸುತ್ತ ದೃಷ್ಟಿಸುತ್ತದೆ. ಆದಿಕಾಂಡ 37ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಯಾಕೋಬನ ಮಗ ಜೋಸೆಫನು ಹೀಗೆನ್ನುತ್ತಾನೆ, ನಾನು ಇನ್ನೊಂದು ಕನಸು ಕಂಡಿದ್ದೇನೆ. ಅದರಲ್ಲಿ ಸೂರ್ಯ, ಚಂದ್ರ ಹಾಗೂ 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು. ಈಗ ಪ್ರಕಟಣೆಯ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೋಹಾನನು ಹೇಗೆನ್ನುತ್ತಾನೆ ನೋಡೋಣ. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಸ್ತ್ರೀಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಇಲ್ಲಿ ಅತಿ ಸ್ಪಷ್ಟವಾಗಿ ಸರಿಹೊಂದುತ್ತಿರುವ ವಿಷಯವೇನೆಂದರೆ, ಜೋಸೆಫನ ಕನಸಿನಲ್ಲಿ ಕಂಡ ಸೂರ್ಯ, ಚಂದ್ರ ಮತ್ತು 11 ನಕ್ಷತ್ರಗಳು ಇಸ್ರಾಯೇಲಿನ 12 ಕುಲಗಳಲ್ಲಿ ಜೋಸೆಫನನ್ನು ಹೊರತುಪಡಿಸಿ ಉಳಿದ 11 ಕುಲಗಳನ್ನೂ ಮತ್ತು ಸಂಪೂರ್ಣ ಇಸ್ರಾಯೇಲನ್ನು ಪ್ರತಿನಿಧಿಸುತ್ತದೆ. ಅಂತೆಯೇ ಯೋಹಾನರ ದರ್ಶನದಲ್ಲಿ ಕಂಡ ಸ್ತ್ರೀಯನ್ನು ಇದೇ ಇಸ್ರಾಯೇಲ್ ಮತ್ತು ಇಸ್ರಾಯೇಲಿನ ಸಕಲ ಕುಲಗಳನ್ನು ಪ್ರತಿನಿಧಿಸುವ ಚಿಹ್ನೆಗಳಿಂದ ಅಲಂಕರಿಸಲಾಗಿದೆ. ಈ 2 ವಾಕ್ಯಗಳಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಇಸ್ರಾಯೇಲನ್ನು, ಅದರ 12 ಕುಲಗಳನ್ನು ಸೂಚಿಸುತ್ತದೆ. ಆದರೆ ಇತರ ಸಭೆಗಳ ಕ್ರೈಸ್ತ ಸಹೋದರರು ಈ ಸ್ತ್ರೀಯನ್ನು ಮರಿಯಳೆಂದು ಒಪ್ಪಿಕೊಳ್ಳುವುದೇ ಇಲ್ಲ. ಅವರ ಪ್ರಕಾರ ಈ ಸ್ತ್ರೀಯೂ ಕೂಡ ಇಸ್ರಾಯೇಲನ್ನು ಪ್ರತಿನಿಧಿಸುತ್ತಾಳೆ ಎಂದು ಹೇಳುತ್ತಾರೆ. ಅವರು ಏನೇ ಹೇಳಲಿ, ಬೈಬಲ್ ನಮಗೆ ಏನು ಹೇಳುತ್ತಿದೆಯೋ ಅದು ಮುಖ್ಯ. ಹಾಗಾದರೆ ಆ ಸ್ತ್ರೀ ಯಾರೆಂದು ತಿಳಿಯಲು ಈ ಮೇಲಿನ ವಾಕ್ಯಗಳಿಂದ ನಮಗೆ ಸಿಗುವ ಮೊದಲನೆಯ ಸುಳಿವಾಗಿದೆ ಚಿಹ್ನೆ ಎಂಬುದು. ಹಳೆಯ ಒಡಂಬಡಿಕೆಯ ಪ್ರವಾದಿ ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲೂ ಇದೇ ಪದವನ್ನು ಬಳಸಲಾಗಿದೆ. ಆ ವಾಕ್ಯ, ಸರ್ವೇಶ್ವರ ನಿಮಗೊಂದು ಚಿಹ್ನೆಯನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭಧರಿಸಿ ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು. ಪ್ರಕಟಣೆ ಗ್ರಂಥದಲ್ಲಿ ಕಾಣಿಸಿಕೊಂಡ ಚಿಹ್ನೆಯೂ ಯೆಶಾಯನ ಗ್ರಂಥದಲ್ಲಿ ತಿಳಿಸುತ್ತಿರುವ ಚಿಹ್ನೆಯೂ ಒಂದೇ ಆಗಿದೆ. ಏಕೆಂದರೆ ಈ 2 ಚಿಹ್ನೆಗಳಲ್ಲಿ ಪ್ರಸವಿಸಲ್ಪಡುವ ಪುತ್ರ ಮತ್ತು ಇಸ್ರಾಯೇಲನ್ನು ಆಳುವ ನಾಯಕ ಯೇಸುವೇ ಆಗಿದ್ದಾರೆ. ಹಾಗೂ ಆ ಸ್ತ್ರೀ ಪುನೀತ ಕನ್ಯಾ ಮರಿಯಳೇ ಆಗಿದ್ದಾಳೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಏಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನು ಕನ್ಯೆ ಎಂದು ಸೂಚಿಸಿದಾಗ ಎಲ್ಲರೂ ಯಾರಾಗಿರಬಹುದು ಆ ಕನ್ಯೆ ಎಂದು ಕುತೂಹಲದಿಂದ ಶತಮಾನಗಳವರೆಗೆ ನಿರೀಕ್ಷಿಸುತ್ತಿದ್ದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಜೀವಿಸುತ್ತಿರುವ ನಮಗೆ ದೇವರು ಮನುಷ್ಯ ರೂಪ ತಳೆದು ನಮ್ಮೊಂದಿಗಿರಲು ಕನ್ಯಾ ಮರಿಯಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮುಖಾಂತರ ಆ ಕುತೂಹಲವನ್ನು ಹೋಗಲಾಡಿಸಿದರು. ಪ್ರಕಟಣೆ ಪುಸ್ತಕದ ಲೇಖಕ ಯೇಸುಸ್ವಾಮಿಯ ಅತಿ ಪ್ರೀತಿಯ ಶಿಷ್ಯರಾದ ಸಂತ ಯೋಹಾನರು. ಇತಿಹಾಸದ ಮತ್ತು ಕಾಲಕ್ರಮದ ಪ್ರಕಾರ ಸಂತ ಯೋಹಾನರು ಮೊದಲು ಪ್ರಕಟಣೆ ಪುಸ್ತಕವನ್ನು ಬರೆದು ಕೆಲವು ವರ್ಷಗಳಾದ ಬಳಿಕ ಶುಭ ಸಂದೇಶವನ್ನು ಬರೆಯಲಾಗಿದೆ ಎಂದು ಇತಿಹಾಸ ತಜ್ಞರು ಮತ್ತು ಬೈಬಲ್ ತಜ್ಞರು ಸಾಬೀತುಪಡಿಸುತ್ತಾರೆ. ಪದ್ಮೋಸ್ ದ್ವೀಪದಲ್ಲಿ ಸೆರೆಯಾಗಿದ್ದ ಯೋಹಾನರು ಲೂಕ, ಮಾರ್ಕ, ಮತ್ತಾಯರಂತೆ ಶುಭ ಸಂದೇಶ ಹೇಳದೆ ಅದರ ನಿಜ ಮತ್ತು ಆಳವಾದ ಅರ್ಥವನ್ನು ನಮಗೆ ವಿವರಿಸುತ್ತಾರೆ. ಮತ್ತಾಯ, ಮಾರ್ಕ, ಲೂಕರು ಬರೆದ ಶುಭ ಸಂದೇಶವು ಹೆಚ್ಚು ಕಡಿಮೆ ಒಂದೇ ರೀತಿಯದಾಗಿದೆ. ಆದ್ದರಿಂದ ಈ 3 ಪುಸ್ತಕಗಳನ್ನು ಸಿನಾಪ್ಟಿಕ್ ಗಾಸ್ಪಲ್ಸ್ ಎನ್ನುತ್ತಾರೆ. ಆದರೆ ಸಂತ ಯೋಹಾನರು ಬರೆದ ಶುಭ ಸಂದೇಶದ ಶೈಲಿ ವಿಭಿನ್ನವಾಗಿದೆ. ಅವರ ಮೊದಲನೇ ಪುಸ್ತಕವಾದ ಪ್ರಕಟಣೆಯನ್ನು ಓದಿದ ಜನರು ಆ ಸ್ತ್ರೀಯ ಬಗ್ಗೆ ವಿವರಣೆ ಕೇಳುತ್ತಿದ್ದರಿಂದಲೂ ಯೇಸುವೇ ಆ ಮಂಜೂಷ ಪೆಟ್ಟಿಗೆಯ ಒಳಗಿದ್ದ ದೇವರ ವಾಕ್ಯ, ಮನ್ನಾ ಮತ್ತು ಲೋಕನಾಯಕನ ದಂಡ ಎಂದು ಸಾಬೀತುಪಡಿಸುವುದಕ್ಕೂ ಸಂತ ಯೋಹಾನರು ತಮ್ಮ ಬರವಣಿಗೆಯಾದ ಶುಭ ಸಂದೇಶದಲ್ಲಿ ಈ ವಿಷಯಗಳನ್ನು ಒತ್ತಿ ಹೇಳಿದ್ದಾರೆ. ಯೇಸು ಶಿಲುಬೆಯ ಕೆಳಗೆ ತಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುವ ಮೊದಲು
ಕನ್ಯಾ ಮರಿಯಳನ್ನು ಈ ತಮ್ಮ ಪ್ರೀತಿಯ ಶಿಷ್ಯರಿಗೆ ಒಪ್ಪಿಸಿಕೊಟ್ಟರು. ಮತ್ತು ಯೇಸು ಸೈತಾನನ ಸಂತಾನವಾದ ಪಾಪವನ್ನು ಕಪಾಲ ಬೆಟ್ಟದಲ್ಲಿ ಜಜ್ಜುವುದರ ಮೊದಲು ಈ ಪ್ರಿಯ ಶಿಷ್ಯನಿಗೆ ಯೇಸುವಿನ ತಾಯಿಯಾದ ಮರಿಯಳನ್ನು ಸ್ತ್ರೀ ಎಂದು ಕರೆದು ತನ್ನ ತಾಯಿಯಾಗಿ ಸ್ವೀಕರಿಸುವಂತೆ ಒಪ್ಪಿಸಿಕೊಟ್ಟರೆಂದು ಯೋವಾನರು ವಿವರಿಸುತ್ತಾರೆ. 30 ವರ್ಷ ಯೇಸುವಿನೊಂದಿಗೆ ಮನೆಯಲ್ಲಿದ್ದ ಯೇಸುವಿನ ತಾಯಿ ಮರಿಯಳನ್ನು ಅಂದಿನಿಂದ ಆ ಶಿಷ್ಯನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಎಂದು ಅವರ ಶುಭ ಸಂದೇಶದಲ್ಲಿ ಹೇಳಲಾಗಿದೆ. ಹಾಗಾಗಿ ಯೇಸುವನ್ನು ಹೊರತುಪಡಿಸಿ ಕನ್ಯಾ ಮರಿಯಳನ್ನು ವೈಯಕ್ತಿಕವಾಗಿ ಸಂತ ಯೋವಾನರಿಗೆ ಮಾತ್ರವೇ ಚೆನ್ನಾಗಿ ತಿಳಿದಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಸ್ತ್ರೀ ಎಂದು ಹೇಳಿದ ಸರ್ವೇಶ್ವರ ದೇವರು ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯ ರೂಪ ತಾಳಿ ಮರಿಯಳೇ ಆ ಸ್ತ್ರೀ ಎಂದು ಕರೆದರೆಂದು ಯೋವಾನರು ತಮ್ಮ ಶುಭ ಸಂದೇಶದಲ್ಲಿ ಒತ್ತಿ ಹೇಳುತ್ತಾರೆ. ಇದಕ್ಕಾಗಿಯೇ ಯೇಸು ಇವರ ಶುಭ ಸಂದೇಶದಲ್ಲಿ ತನ್ನ ತಾಯಿಯನ್ನು ಮಾತೆ, ತಾಯಿ, ಅಮ್ಮ ಎಂದು ಕರೆಯದೆ ವುಮನ್ ಅಥವಾ ಸ್ತ್ರೀ ಎಂದು ಕರೆದಿದ್ದಾರೆ. ಮತ್ತು ಸಂತ ಯೋವಾನರು ಯೇಸು ಕೊಟ್ಟ ಸ್ತ್ರೀಯ ಸ್ವರ್ಗೀಯ ಸ್ಥಾನಮಾನದ ಬಗ್ಗೆ ನಮಗೆಲ್ಲರಿಗೂ ಪ್ರಕಟಣೆಯ ಪುಸ್ತಕದ ಮುಖಾಂತರ ಇನ್ನೂ ಹೆಚ್ಚು ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಪ್ರಕಟಣೆ 11ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಯೋವಾನರು ಭೂಮಿಯಿಂದ ಈಗಾಗಲೇ ಕಾಣೆಯಾದ ಅಥವಾ ಯಹೂದ್ಯರ ನಂಬಿಕೆಯ ಪ್ರಕಾರ ಸ್ವರ್ಗಾರೋಹಣವಾದ ಮಂಜೂಷದ ಪೆಟ್ಟಿಗೆಯು ಸ್ವರ್ಗದಲ್ಲಿರುವುದನ್ನು ತನ್ನ ಕಣ್ಣಾರೆ ಕಂಡದ್ದಾಗಿ ತಿಳಿಸುತ್ತಾನೆ. ಕೂಡಲೇ ನಂತರದ ವಾಕ್ಯದಲ್ಲಿ ಈ ಹಿಂದೆ ಕಂಡ ಮಂಜೂಷದ ಪೆಟ್ಟಿಗೆಯನ್ನು ಸೂರ್ಯನಿಂದ ಆವರಿಸಲ್ಪಟ್ಟ ಒಂದು ಸ್ತ್ರೀಯಾಗಿ ನಮಗೆ ನಿದರ್ಶಿಸುತ್ತಾನೆ. ಮತ್ತು ಇನ್ನು ತದನಂತರದ ವಾಕ್ಯಗಳಲ್ಲಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಮುಂತಿಳಿಸಿದ ಸ್ತ್ರೀ ಮತ್ತು ಸೈತಾನನ ಹಗೆತನದ ಬಗ್ಗೆ ಮತ್ತು ಹೇಗೆ ಸೈತಾನ ಆ ಸ್ತ್ರೀಯನ್ನು ಜಯಿಸಲಾಗುವುದಿಲ್ಲ ಎಂಬುದರ ಬಗ್ಗೆ ನಿದರ್ಶಿಸುತ್ತದೆ. ನಾವು ದೇವರ ಆಜ್ಞೆಗಳನ್ನು ಪಾಲಿಸಿದರೆ ಮತ್ತು ಯೇಸುವಿಗೆ ಸಾಕ್ಷಿಯಾಗಿ ಬಾಳಿದರೆ ಆ ಸ್ತ್ರೀಯ ಸಂತತಿಗಳಾಗುತ್ತೇವೆಂದು ಪ್ರಕಟಣೆ 12ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲಾಗಿದೆ. ಇದರಿಂದ ಯೇಸುವಿನ ತಾಯಿ ತನ್ನ ಶಿಷ್ಯರಿಗೂ ತಾಯಾಗುತ್ತಾಳೆಂದು ತಿಳಿಯುತ್ತದೆ. ಈ ಕಾರಣದಿಂದಲೇ ಮರಿಯಳನ್ನು ನಾವು ಮಾತೆ ಮರಿಯ ಎಂದು ಕರೆಯುತ್ತೇವೆ. ಇದಕ್ಕಾಗಿಯೇ ಯೇಸು ಆ ಸ್ತ್ರೀಯನ್ನು ತಮ್ಮನ್ನು ಅನುಕರಿಸುವ ಮತ್ತು ಸಾಕ್ಷಿಯಾಗಿ ಬಾಳುವ ತನ್ನ ಪ್ರೀತಿಯ ಶಿಷ್ಯನಿಗೆ ಕೊಟ್ಟಿದ್ದು. ಯೇಸುವನ್ನು ಅನುಕರಿಸುತ್ತಿರುವ ಮತ್ತು ಸಾಕ್ಷಿಯಾಗಿ ಬಾಳುತ್ತಿರುವ ನಾವು ಕೂಡ ಯೇಸುವಿನ ಪ್ರೀತಿಯ ಶಿಷ್ಯರಲ್ಲವೇ? ಆದಿಯಲ್ಲಿ ಪಿತದೇವರು, ತಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಅಂತ್ಯದಲ್ಲಿ ಸುತದೇವರು ಮರಿಯಳನ್ನು ಸ್ತ್ರೀ ಎಂದು ಕರೆದಿದ್ದಾರೆ. ಹಾಗೂ ಇವೆರಡರ ಮಧ್ಯೆ ಪವಿತ್ರಾತ್ಮರೂ ಎಲಿಜಬೆತಳ ಬಾಯಿಯಿಂದ ಮರಿಯಳನ್ನು ಧನ್ಯ ಮತ್ತು ನಿನ್ನ ಉದರದ ಫಲವಾದ ಯೇಸುವೂ ಧನ್ಯ ಎಂದು ಹೇಳಿದ್ದಾರೆ. ಹೀಗಾಗಿ ಪರಮತ್ರಿತ್ವದ ಪಿತಾ, ಸುತ, ಪವಿತ್ರಾತ್ಮರು ಮರಿಯಳೇ ಆ ಸ್ತ್ರೀ ಮತ್ತು ಅವಳ ಉದರದ ಫಲ ಯೇಸುವೇ ಎಂದು ಸಾಬೀತುಪಡಿಸುವಾಗ ಕೆಲವು ಸೈತಾನ ಪ್ರೇರಿತ ಜನರು ಯೇಸುವಿನ ಸಭೆಯನ್ನು ಒಡೆಯಲು ಈ ಸತ್ಯವನ್ನು ಸುಳ್ಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಫಲದ ಗುಣದಂತೆಯೇ ಅದರ ಮರದ ಗುಣವೂ ಒಂದೇ ಆಗಿರುತ್ತದೆ ಎಂದು ಯೇಸುವೇ ಹೇಳಿದ್ದಾರಲ್ಲವೇ? ಹೀಗಾಗಿ ಉದರದ ಫಲವಾದ ಯೇಸು ಪವಿತ್ರವಾಗಿದ್ದರೆ ಆ ಫಲವನ್ನು ಕೊಟ್ಟ ಮಾತೆಯೂ ಪವಿತ್ರ ಮತ್ತು ನಿಷ್ಕಳಂಕವಾಗಿರುತ್ತಾರಲ್ಲವೇ? ಪಿತದೇವರು ಈ ಭೂಮಿಯಲ್ಲಿ ಉರಿಯುವ ಪೊದೆಯಂತೆ ಕಾಣಿಸಿ ಅವರಿದ್ದ ಸ್ಥಳ ಪವಿತ್ರವಾದದ್ದು ಎಂದು ಹೇಳಿ ಮೋಶೆಗೆ ತನ್ನ ಪಾದರಕ್ಷೆಗಳನ್ನು ತೆಗೆಯಲು ಸೂಚಿಸುತ್ತಾರೆ. ವಿಮೋಚನಕಾಂಡದ 3ನೇ ಅಧ್ಯಾಯದ ಈ ನಿದರ್ಶನದಿಂದ ಅಲ್ಲಿ ಪವಿತ್ರ ಸ್ಥಳವಿತ್ತು ಎಂಬುದು ನಮಗೆ ತಿಳಿಯುತ್ತದೆ. ಯೇಸು ಸ್ವಾಮಿ ಇಸ್ರಾಯೇಲಿನಲ್ಲಿ ಚಲಿಸಿದ್ದರೆಂದು, ಜೆರುಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿದರೆಂದು ಈ ಸ್ಥಳಗಳನ್ನು ಹೋಲಿ ಲ್ಯಾಂಡ್ ಅಥವಾ ಪವಿತ್ರ ಸ್ಥಳ ಎಂದು ಕರೆಯುತ್ತೇವೆ. ಹೀಗೆ ದೇವರ ಪ್ರಸನ್ನತೆಯಿದ್ದ ಮತ್ತು ದೇವರು ಚಲಿಸಿದ ಸ್ಥಳಗಳನ್ನು ಪವಿತ್ರವೆಂದು ಪರಿಗಣಿಸುವಾಗ ಸಾಕ್ಷಾತ್ ದೇವರನ್ನೇ ಹೊರುತ್ತಿದ್ದ ಮರಿಯಳನ್ನು ಪವಿತ್ರವೆಂದು ಕರೆಯಲು ಕೆಲವು ಜನರಿಗೆ ಅಹಂಕಾರವೇಕೆ? ನಮ್ಮೆಲ್ಲರಿಗೂ ತಿಳಿದ ಪ್ರಕಾರ ಹೊಸ ಒಡಂಬಡಿಕೆಯು ಮೊದಲು ಬರೆಯಲಾಗಿದ್ದು ಗ್ರೀಕ್ ಭಾಷೆಯಲ್ಲಿ. ಗಬ್ರಿಯೇಲ್ ದೂತನು ಮರಿಯಳನ್ನು ಸಂಧಿಸುವಾಗ ಕಾಯ್ರೆ ಕಹಾರೆ ತೊಮ್ಮಿನೆ ಎಂಬ ಶುಭಾಶಯವನ್ನು ನೀಡುತ್ತಾನೆ. ಇಲ್ಲಿ ಕಾಯ್ರೆ ಎಂಬುದು ನಮೋ ಎಂದಾಗಿದೆ ಮತ್ತು ಕಹಾರೆ ತೊಮ್ಮಿನೆ ಎಂಬುದು ದೈವಾನುಗ್ರಹ ಭರಿತಳೆ ಅಥವಾ ಕೃಪಾಪೂರ್ಣೆಯೇ ಎಂದಾಗಿದೆ. ಇದೇ ಕಹಾರೆ ತೊಮ್ಮಿನೆ ಎಂಬ ಗ್ರೀಕ್ ಪದವನ್ನು
ಪೌಲರು ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಮಾತ್ರ ಉಪಯೋಗಿಸಲಾಗಿದೆ. ಆ ವಾಕ್ಯದಲ್ಲಿ ದೈವಾನುಗ್ರಹ ಭರಿತರಿಗೆ ಅಥವಾ ಕೃಪಾ ಸಂಪೂರ್ಣತೆ ಇರುವವರಿಗೆ ಪಾಪವು ದಬ್ಬಾಳಿಕೆ ನಡೆಸಲಾಗುವುದಿಲ್ಲ ಎಂದು ಪೌಲರು ಹೇಳುತ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಮರಿಯಳು ಯೇಸುವಿನ ಜನನದ ಸಂದೇಶ ಕೇಳುವುದಕ್ಕೆ ಮೊದಲೇ ಕೃಪಾಪೂರ್ಣೆಯಾಗಿದ್ದಳು. ಆದ್ದರಿಂದಲೇ ಗಬ್ರಿಯೇಲ್ ದೂತನು ಮರಿಯಳನ್ನು ಕೃಪಾಪೂರ್ಣೆಯೇ ಎಂದು ಗುರುತಿಸಿ ಶುಭಾಶಯ ಕೋರುತ್ತಾನೆ ಮತ್ತು ಯೇಸು ಹುಟ್ಟುವ ಮೊದಲೇ ದೇವರು ನಿನ್ನೊಡನೆ ಇದ್ದಾರೆ ಎಂದು ಹೇಳುತ್ತಾನೆ. ಇದರಿಂದ ಮರಿಯಳು ರಕ್ಷಕ ಹುಟ್ಟುವುದಕ್ಕೆ ಮೊದಲೇ ಕೃಪಾಪೂರ್ಣೆಯಾಗಿದ್ದಳು ಎಂದು ಸಾಬೀತಾಗುತ್ತದೆ ಮತ್ತು ಕೃಪೆಯ ಸಂಪೂರ್ಣತೆಗೆ ಅಧೀನರಾದವರಿಗೆ ಪಾಪದ ದಬ್ಬಾಳಿಕೆ ಇರುವುದಿಲ್ಲ ಎಂಬ ಪೌಲರ ವಾಕ್ಯಗಳಲ್ಲೂ ಮರಿಯಳು ಯೇಸು ಹುಟ್ಟುವುದಕ್ಕೆ ಮೊದಲೇ ಪಾಪರಹಿತಳಾಗಿದ್ದಳು ಎಂದು ಸ್ಪಷ್ಟವಾಗಿ ಅರ್ಥೈಸುತ್ತದೆ. ಹೀಗಾಗಿಯೇ ಮರಿಯಳ ಜನನ ನಿಷ್ಕಳಂಕ ಎಂದು ಕಥೋಲಿಕ ಸಭೆ ಹೆಮ್ಮೆಯಿಂದ ಘೋಷಿಸುತ್ತದೆ. ಹಳೆಯ ಒಡಂಬಡಿಕೆಯ ಆದಿಯಲ್ಲಿ ನಿಷ್ಕಳಂಕವಾಗಿ ಜನಿಸಿದ ಏವಳು ದುಷ್ಟದೂತನ ಮಾತನ್ನು ಕೇಳಿ ದೇವರಿಗೆ ಅವಿಧೇಯಳಾಗಿ ನಡೆದು ಈ ಲೋಕಕ್ಕೆ ಪಾಪವನ್ನೂ ಶಾಪವನ್ನೂ ತಂದಳು. ಹೊಸ ಒಡಂಬಡಿಕೆಯ ಆದಿಯಲ್ಲಿ ನಿಷ್ಕಳಂಕವಾಗಿ ಜನಿಸಿದ ಮೇರಿ ಮಾತೆ ದೇವದೂತನ ಮಾತನ್ನು ಕೇಳಿ ದೇವರಿಗೆ ವಿಧೇಯವಾಗಿ ನಡೆದು ಈ ಲೋಕಕ್ಕೆ ರಕ್ಷಕನನ್ನು, ಕೃಪೆಯನ್ನು ಮತ್ತು ಪಾಪಕ್ಷಮೆಯನ್ನೂ ತಂದಳು. ಈ ನಮ್ಮ ಮಾತೆಗಾಗಿ ಒಂದು ನಮೋ ಮರಿಯ ಪ್ರಾರ್ಥನೆ ಹೇಳೋಣವೇ? ನಮೋ ಮರಿಯ, ಕೃಪಾಪೂರ್ಣೆಯೇ, ಕರ್ತರು ನಿನ್ನೊಡನೆ ಇದ್ದಾರೆ. ಸ್ತ್ರೀಯರಲ್ಲೆಲ್ಲ ನೀನೇ ಧನ್ಯಳು ಮತ್ತು ನಿನ್ನ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಕಥೋಲಿಕರು ಈ ಧ್ವನಿಸುರುಳಿಯನ್ನು ಕೇಳುತ್ತಿದ್ದರೆ ಇದರ ಪ್ರಯೋಜನ ಪಡೆಯಲು ಇದರ ಮುಖ್ಯ ಅಂಶಗಳನ್ನು ಬರೆದಿಟ್ಟುಕೊಂಡು ಇತರ ಸಭೆಯ ಕ್ರೈಸ್ತರು ನಿಮ್ಮ ವಿಶ್ವಾಸದಲ್ಲಿ ಗೊಂದಲವನ್ನುಂಟು ಮಾಡಲು ಬರುವಾಗ ಉಪಯೋಗಿಸಿರಿ. ಕಥೋಲಿಕರಲ್ಲದವರು ಈ ಧ್ವನಿಸುರುಳಿಯನ್ನು ಕೇಳುತ್ತಿದ್ದರೆ ನಿಮ್ಮನ್ನು ತಾಯಿ ಧರ್ಮಸಭೆಗೆ ಮತ್ತೆ ಸುಸ್ವಾಗತ ಕೋರುತ್ತೇನೆ. ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಈ ನನ್ನ ಉತ್ತರ ಸರಿಯಿಲ್ಲವೆಂದು ತೋಚಿದರೆ ಯೂಟ್ಯೂಬ್ನಲ್ಲಿನ ನಮ್ಮ ಚಾನೆಲ್ನಲ್ಲಿ ಕಮೆಂಟ್ ಮಾಡಿ. ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಸಂಶಯಗಳಿಗೆ ಉತ್ತರಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ವಿಷಯದ ಬಗ್ಗೆ ಬೈಬಲ್ ಮೂಲಕ ಉತ್ತರ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಭು ಕ್ರಿಸ್ತರ ಶಾಂತಿ ನಿಮ್ಮೆಲ್ಲರಲ್ಲಿಯೂ ಇರಲಿ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರೈಸ್ ದ ಲಾರ್ಡ್. ಆವೆ ಮರಿಯಾ.